ಇನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ನಾಯಕರು. ಸಿಎಂ ಆಗುವ ಎಲ್ಲಾ ಅರ್ಹತೆ ಅವರಿಗಿದೆ ಅಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಮಾತ್ರ ಈಗ ಖಾಲಿ ಇಲ್ಲ, ಸಿಎಂ ಸ್ಥಾನ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಆಗಿರುತ್ತೆ ಅಂತ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ನೋಡಿ, ಇವತ್ತು ಹಿಂದುಳಿದ ವರ್ಗಗಳ ಮತ್ತು ಇದರ ಪರವಾಗಿ ಇವತ್ತು ಸಹ ಸತೀಶ್ ಜಾರಕಿಹೊಳಿ ಯಾವಾಗಲೂ ಕೂಡ ಇದು ಮಾಡ್ಕೊಂಡು ಬಂದಿದ್ದಾರೆ. ಅದು ST ಇರ್ಬೋದು, SC ಇರ್ಬೋದು, ಹಿಂದುಳಿದವ್ರು ಇರ್ಬೋದು. ಅದರ ಬಗ್ಗೆ ಇವತ್ತು ಯಾವಾಗಲೂ ಕೂಡ ಅವ್ರು ಧ್ವನಿ ಎತ್ಕೊತ ಬಂದಿದ್ದಾರೆ, ಸಂಘಟನೆ ಮಾಡ್ಕೊತ ಬಂದಿದ್ದಾರೆ. ಸೊ ಈ ಅದರಿಂದ ಇವತ್ತು ಸಹ ಯತೀಂದ್ರ ಅವ್ರನ್ನ ಹಿಡಿಯಲಿಕ್ಕೆ ಸಾಧ್ಯ. ಇದು ಸ್ವಾಭಾವಿಕ. ಇದಕ್ಕೆ ನೀವು ಬಹಳಷ್ಟು ಇದನ್ನು ಕೊಡುವಂತ ಇದ್ದಿಲ್ಲ. ಅದರ ಇದರ್ಥ ಸತೀಶ್ ಜಾರಕಿಹೊಳಿ ಅವರು ಸಮರ್ಥರದಾರ, ಸಂಘಟನೆ ಚತುರದಾರ. ಇವತ್ತು ಅವರು ಒಂದಿಲ್ಲ ಒಂದು ದಿವಸ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಯಾರು ಕೂಡ ಹೊಂದಿಸಿದ್ದಾರೆ. ಆದರೆ ಇವತ್ತು ಸಿಎಂ ಕುರ್ಚಿ ಖಾಲಿ ಇಲ್ಲ ಮತ್ತು ಸಿಎಂ ನಿರ್ಧಾರ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಮಾಡ್ತದೆ. ಮುಂದೆ ಇವತ್ತು ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ. ನಿಮ್ ಪದೇ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಮಾಡಿ, ನಮ್ಮಲ್ಲಿ ಸಿಎಂ ಸ್ಥಾನ ಈ ವಿಚಾರವೆಲ್ಲವೂ ಕೂಡ ಹೈಕಮಾಂಡ್ ಅಂತಿಮ. ಅದರಲ್ಲಿ ಯಾರ್ಯಾರ್ದು ಇದು ಸಿದ್ದರಾಮಯ್ಯ ಅವ್ರದ್ದು ನಡೆದಲ್ಲ, DK ಶಿವಕುಮಾರ್ ಅವ್ರದ್ದು ನಡೆದಲ್ಲ, MB ಪಾಟೀಲ್ ನಡೆದಲ್ಲ, ಸತೀಶ್ ಜಾರಕಿಹೊಳಿ ನಡೆದಲ್ಲ ಮತ್ತು ನಮ್ಮ ಪರಮೇಶ್ವರ್ ನಡೆದಿಲ್ಲ, ಯಾರ್ದು ನಡೆಯಂಗಿಲ್ಲ. ಎಲ್ಲರೂ ಕೂಡ ಒಂದೇ ಒಂದು ಹೈಕಮಾಂಡ್ ಏನ್ ಹೇಳ್ತದೆ ಅದರ ಅಂತಿಮ ನಮ್ಮ ಪಕ್ಷದಲ್ಲಿ. ಸಿಎಂ ಆಗಿ ಸಿದ್ದರಾಮಯ್ಯನವರ ಅವಧಿ ಕೊನೆಯಾಗಿರಬಹುದು, ಆದರೆ 2028ರಲ್ಲೂ ಅವರ ನಾಯಕತ್ವ ನಮಗೆ ಬೇಕಾಗುತ್ತೆ. ಎಂಬಿ ಪಾಟೀಲ್ ಅವರ ಸ್ಟೇಟ್ಮೆಂಟ್ ಇದು. ಪಕ್ಷಕ್ಕೆ ಸಿದ್ದರಾಮಯ್ಯನವರ ನಾಯಕತ್ವ ಯಾವಾಗಲೂ ಅಗತ್ಯ ಇದೆ. ಅವರ ನಾಯಕತ್ವದಲ್ಲೇ ಸರ್ಕಾರ ರಚನೆ ಮಾಡಲು ಸಾಧ್ಯ. ಸಿದ್ದರಾಮಯ್ಯನವರನ್ನ ಬಿಟ್ಟು ಸರ್ಕಾರ ಮಾಡೋದಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಂಬಿ ಪಾಟೀಲ್ ಅವರ ರಿಯಾಕ್ಷನ್ ಇದು. ತಂದೆಯವರು ರಾಜಕೀಯ ಕೊನೆ ಕಾಲದಲ್ಲಿ ಇದ್ದಾರೆ ಅಂತ ಹೇಳಿ ಯತೀಂದ್ರ ಅವರು ಹೇಳಿದ್ರಲ್ಲ, ಆ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ. ನಾಯಕತ್ವದ ಬಗ್ಗೆ ಯತೀಂದ್ರ ಸ್ವಾಭಾವಿಕವಾಗಿ ಹೇಳಿದ್ದಾರೆ. ಯತೀಂದ್ರ ಅವರ ನಾಯಕತ್ವ ಮಾತಿಗೆ ಎಂಬಿ ಪಾಟೀಲ್ ಅವರ ಪ್ರತಿಕ್ರಿಯೆ. ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು. SC ST ವರ್ಗಗಳ ಬಗ್ಗೆ ಹೇಳ್ತಾ ಸತೀಶ್ ಅವರ ಹೆಸರನ್ನ ಪ್ರಸ್ತಾಪಿಸಿರಬಹುದು. ತುಮಕೂರಿಗೆ ಹೋದ್ರೆ ಪರಮೇಶ್ವರ್ ಬಗ್ಗೆ ಅದೇ ರೀತಿ ಹೇಳ್ತಾರೆ. ಕನಕಪುರಕ್ಕೆ ಹೋದ್ರೆ DK ಶಿವಕುಮಾರ್ ಅವರ ಬಗ್ಗೆ ಮಾತನಾಡ್ತಾರೆ. ವಿಜಯಪುರಕ್ಕೆ ಬಂದ್ರೆ ನಮ್ಮ ಬಗ್ಗೆ ಒಳ್ಳೆಯ ಮಾತನಾಡ್ತಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ತಾವು ಗಮನಿಸಬೇಕು. ಒಂದನೇದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ಒಂದು ಅವಧಿ ಅದು ಅವರ ಕೊನೆ ಆಗಿರ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಯಾವಾಗಲೂ ಕೂಡ ಮುಂದೇನೂ ಕೂಡ ಅವರ ನಾಯಕತ್ವ ನಮಗೆ 2028ರಲ್ಲಿನೂ ಕೂಡ ಅವ್ರ ಮುಂದೆ ನಮ್ಗೆ ಅವರ ನಾಯಕತ್ವ ನಮಗೆ ಯಾವಾಗಲೂ ಬೇಕಾಗ್ತದೆ. ಅವ್ರ ನಾಯಕತ್ವದಿಂದ ನಾವು ಇವತ್ತು ಸಹ ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಸಹ ಸಾಧ್ಯ ಆಗ್ತದೆ. ಅವ್ರನ್ನ ಬಿಟ್ಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಾಭಾವಿಕವಾಗಿ ಅವ್ರು ಹೇಳಿದಾರ. ಇದು ಬಹುಶಃ ಅವರ ಮುಖ್ಯಮಂತ್ರಿ ಕೊನೆಯ ಅವಧಿ. ತದನಂತರ ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಳ್ಳೆ ನಾಯಕರು. ಇವತ್ತು ಅಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ ಹಿಂದುಳಿದ ವರ್ಗದ ಬಗ್ಗೆ, SC ST ಬಗ್ಗೆ ಇವತ್ತು ಸತೀಶ್ ಜಾರಕಿಹೊಳಿ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ಮಾತನಾಡಿದ್ದಾರೆ. ಯತೀಂದ್ರ ಇವತ್ತು ತುಮಕೂರ್ಗೆ ಹೋಗಿದ್ರೆ ಅವರು ಪರಮೇಶ್ವರ್ ಬಗ್ಗೆನೂ ಅದನ್ನು ಮಾತನಾಡ್ತಾ ಇದ್ರು. ಕನಕಪುರಕ್ಕೆ ಹೋಗಿದ್ರೆ ಇವತ್ತು ಅವರು DK ಶಿವಕುಮಾರ್ಗೂ ಮಾತಾಡ್ತಾ ಇದ್ರು. ವಿಜಯಪುರ ಬಗ್ಗೆ ನಮ್ಮ ಬಗ್ಗೆ ಮಾತನಾಡ್ತೀವಿ. ಈಗ ಬೇರೆ ಬೇರೆ ಕೊತ್ತೊಂದು ಸಹ ಈ ಪ್ರಶ್ನೆ ಬರ್ತಿತ್ತು. ಹೀಗಾಗಿ ಅದನ್ನ ತಾವು ಬಹಳಷ್ಟು ಅದನ್ನ ಬಣ್ಣ ಕೊಟ್ಟು ಅದು ಮಾಡಿಕೊಟ್ಟು ಸುಣ್ಣ ಹಚ್ಚಿ ಇದು ಮಾಡಕ್ಕೆ ಅದು ಉಪಯೋಗಿಲ್ಲ. ಅದು ಆ ಒಂದು ಅರ್ಥದಿಂದ ಹೇಳಿದ್ದಾರೆ. ಸ್ವಾಭಾವಿಕವಾಗಿ ಎಷ್ಟೋ ಸಲ ನಮ್ಮ ಕಾರ್ಯಕ್ರಮಗಳು ಅನೇಕರು ಬರ್ತಾರೆ, ಸ್ವಾಮಿಗಳು ಬರ್ತಾರೆ, ಬಂದು ಹೇಳ್ತಾರೆ, ಬೇರೆ ನಾಯಕರು ಬರ್ತಾರೆ. ಇವತ್ತು MB ಪಾಟೀಲ್ ಆಗ್ಲಿ ಅಂತ ಅವರು ಆಶಯಗಳನ್ನ ತುದಿಸ್ ವ್ಯಕ್ತಪಡಿಸ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ಹೊಂದಿದ್ದಾರೆ. ಯತೀಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ